ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಣರಂಗದಲ್ಲಿ ಮುರಿದು ಬಿದ್ದ ರಥದ ಚಕ್ರಕ್ಕೆ ತಲೆಯೊಡ್ಡಿ ಕಣ್ಣು ಮುಚ್ಚಿ ಕುಳಿತು ಸಾವಿಗೆ ಕ್ಷಣ ಕ್ಷಣಕ್ಕೂ ಹತ್ತಿರವಾಗುತ್ತಿದ್ದ ಶಕುನಿಗೆ ನಿಧಾನವಾಗಿ ತಂಪಾದ ಗಾಳಿಯ ಜೊತೆ ಕೊಳೆತ ಹೆಣಗಳ ದುರ್ವಾಸನೆ ಬರ್ತಿತ್ತು. ಚೀರಾಟ, ಕಿರುಚಾಟ, ದೂರದಿಂದ ಅತ್ತಂತ ಶಬ್ದ, ಆರ್ತನಾದಗಳು ಕೇಳಿ ಬರ್ತಿದ್ವು. ನರಿಗಳು ಹೂಳಿಡುತ್ತಿದ್ವು. ಅಲ್ಲಿ ಭೀಷ್ಮನ ನರಳಾಟ, ಕರ್ಣನ ಸಾವಿನಿಂದ ಕೂಗುತ್ತಿರುವ ಸುಯೋಧನ, ಮಕ್ಕಳನ್ನ ಕಳೆದುಕೊಂಡನಲ್ಲ ಎಂದು ದುಃಖಿಸುತ್ತಿರುವ ಧೃತರಾಷ್ಟ್ರ, ಕೌರವ ಸಹೋದರರ ಸಾವು, ಇದನ್ನೆಲ್ಲ ನೋಡಿದ ಶಕುನಿಗೆ ಏನೋ ಸಾಧಿಸಿದ ಮಂದಹಾಸ. ಅವನ ತುಟಿಯಲ್ಲಿ ಕಿರುನಗೆ ಬಿರುತ್ತಿದ್ದ. ಇದೆಲ್ಲದರ ಜೊತೆಗೆ ಆತ ಹಳೆಯದನ್ನೆಲ್ಲ ಒಂದಿಂಚು ಬಿಡದೆ ತನ್ನ ಬಾಲ್ಯದಿಂದ ಬದುಕಿನವರೆಗೂ ಕಾದಂಬರಿ ತೆರೆದುಕೊಳ್ಳುವುದಕ್ಕೆ ಶುರುವಾಯಿತು. ಅಷ್ಟಕ್ಕೂ ಅವನ ಕಣ್ಣಾಲಿಯಲ್ಲಿ ಮಿಂಚಿ ಮರೆಯಾಗುತ್ತಿದ್ದ ಬದುಕಿನ ಕ್ಷಣಗಳು ಹೇಗಿದ್ವು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಹದೇವನ ಖಡ್ಗಕ್ಕೆ ಸಿಲುಕಿ ತರಿದು ಹೋಗಿದ್ದ ಶಕುನಿಯ ದೇಹದಲ್ಲಿ ನೀರಿನ ಚಿಲುಮೆಯಂತೆ ರಕ್ತ ಒತ್ತರಿಸಿ ಬರ್ತಿತ್ತು. ಹರಿದ ರಕ್ತ ಕಡುಗೆಂಪು ಬಣ್ಣಕ್ಕೆ ತಿರುಗಿ ಹೆಪ್ಪುಗಟ್ಟಿ ಶಕುನಿಯ ವಸ್ತ್ರವನ್ನೇ ಹೀರಿಬಿಟ್ಟಿತ್ತು. ಮುಖದ ತುಂಬೆಲ್ಲ ರಕ್ತಸಿಕ್ತ ನೋಟ. ಆಗಲೂ ಶಕುನಿಗೆ ಕಾಡುತ್ತಿದ್ದದ್ದು ತನ್ನ ಬಾಲ್ಯದ ಮುದ್ದು ನೆನಪುಗಳು. ಆ ಪ್ರಾಣ ಹಿಂಡುವ ನೋವಿನಲ್ಲೂ ಮಂದಹಾಸ ಬೀರುತ್ತಿದ್ದವನ ಕಣ್ಣಲ್ಲಿ ಹಾಗೆ ತೀರಿದ ಸಂಭ್ರಮ, ಆದರೆ ಮೇಲೇಳಲಾಗದ ಸ್ಥಿತಿ. ಆದರೂ ನೆನಪಿಸಿಕೊಳ್ಳುತ್ತಿದ್ದ. ಒಮ್ಮೆಲೆ ಅವನ ಸಂಸಾರದ ಕಳೆದ ಸುಮಧುರ ಕ್ಷಣಗಳು ಕಣ್ಣ ಮುಂದೆ ಬಂದವು. ನಾನು, ಸಹೋದರರು, ತಂಗಿ, ಗಾಂಧಾರ ಎಂಬ ಸ್ವರ್ಗದಲ್ಲಿ ಖುಷಿಯಾಗಿದ್ದೆವು. ಇಂದಿನ ಅಫ್ಘಾನಿಸ್ತಾನವೇ ನಮ್ಮ ಪ್ರಾಚೀನ ಭಾರತದ ಗಾಂಧಾರ. ಈ ರಾಜ್ಯವನ್ನ ಶುಭಲ ಮಹಾರಾಜ ಆಳುತ್ತಿದ್ದ. ಈ ರಾಜನಿಗೆ ಒಟ್ಟು ಮಕ್ಕಳಲ್ಲಿ ಶಕುನಿ 100ನೇ ಮಗ. ಶುಭಲ ಮಹಾರಾಜನಿಗೆ 101ನೇ ಮಗಳಾಗಿ ಸುಂದರಿ ಮತ್ತು ಗುಣಮಂತೆಯಾಗಿ ಒಂದು ಹೆಣ್ಣು ಮಗು ಜನಿಸ್ತಾಳೆ. ಪ್ರೀತಿಯ ಮಗಳಾದ್ದರಿಂದ ಗಾಂಧಾರಿ ಎಂದು ತನ್ನ ರಾಜ್ಯದ ಹೆಸರನ್ನೇ ಮಗಳಿಗೆ ನಾಮಕರಣ ಮಾಡ್ತಾನೆ. ಈ ಶಕುನಿಗೂ ತಂಗಿ ಎಂದರೆ ಪಂಚಪ್ರಾಣ, ಅಗಾಧವಾದ ಪ್ರೀತಿ. ಗಾಂಧಾರಿಯ ಜಾತಕದಲ್ಲಿ ಒಂದು ದೋಷ ಇರುತ್ತೆ. ಮದುವೆಯಾದ ಗಂಡನು ಅಲ್ಪಾವಧಿಯಲ್ಲಿ ಮರಣ ಹೊಂದುತ್ತಾನೆ ಎಂದು. ಮಗಳಿಗೆ ಮೊದಲು ಒಂದು ಮೇಕೆಗೆ ಮದುವೆ ಮಾಡಿಸಿ ನಂತರ ಮೇಕೆಯನ್ನ ಬಲಿ ಕೊಡ್ತಾನೆ. ಈ ಬಲಿಯು ಮುಂದೆ ಅವರ ವಂಶವನ್ನೇ ನಿರ್ನಾಮ ಮಾಡುತ್ತೆ ಎಂದು ಶುಭಲ ಕನಸಿನಲ್ಲೂ ಊಹಿಸಿರಲಿಲ್ಲ. ಭಾರತದ ಹಸ್ತಿನಾಪುರ ಅಂದಿನ ಕಾಲಕ್ಕೆ ಮಹಾನ್ ಸಾಮ್ರಾಜ್ಯವಾಗಿತ್ತು. ವೀರ ಪರಾಕ್ರಮಗಳಿಂದ ಹೆಸರುವಾಸಿಯಾಗಿತ್ತು. ಆ ಸಾಮ್ರಾಜ್ಯದ ಮಹಾರಾಣಿಯಾಗಿದ್ದ ಅಂಬಿಕೆಯ ಕಣ್ಣಿಗೆ ಈ ಗಾಂಧಾರಿಯು ಬೀಳ್ತಾಳೆ. ನೋಡಲು ಅಪ್ರತಿಮ ಸುಂದರಿ, ಗುಣವಂತೆ ಆಗಿದ್ದ ಅವಳನ್ನ ತನ್ನ ಮಗ ಧೃತರಾಷ್ಟ್ರನಿಗೆ ವಿವಾಹ ಮಾಡಿಸಬೇಕೆಂದು ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತೆ. ಈ ವಿಷಯವನ್ನ ಶುಭಲ ಮಹಾರಾಜನಿಗೆ ಕನ್ಯಾದಾನ ಮಾಡಿಕೊಡಬೇಕೆಂದು ಮಂತ್ರಿಗಳ ಕೈಯಲ್ಲಿ ಸಕಲ ಸಿದ್ಧತೆಯೊಂದಿಗೆ ಕಳಿಸ್ತಾಳೆ. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಹುಟ್ಟು ಕುರುಡನಾದ ಆ ಧೃತರಾಷ್ಟ್ರನಿಗೆ ನನ್ನ ಮಗಳನ್ನು ಕೊಡಲು ಸುತರಾಮ್ ಒಪ್ಪಲಿಲ್ಲ. ಬಂದಿದ್ದವರನ್ನ ಅವಮಾನ ಮಾಡಿ ಕಳಿಸ್ತಾನೆ. ಇದನ್ನ ಕೇಳಿದ ಅಂಬಿಕೆಗೆ ಆಘಾತವಾಗುತ್ತೆ. ಕೇವಲ ಸಣ್ಣ ರಾಜ್ಯದ ಶುಭಲ ನನ್ನ ಮಗನಿಗೆ ಹುಟ್ಟು ಕುರುಡ ಎಂದು ಹೀಯಾಳಿಸಿದ ಅನ್ನೋ ಕಾರಣಕ್ಕೆ ಭೀಷ್ಮನನ್ನ ಕರೀತಾಳೆ. ನಡೆದ ವಿಷಯವನ್ನ ತಿಳಿಸಿ, ಈಗಲೇ ಗಾಂಧಾರ ರಾಜ್ಯದ ಮೇಲೆ ಯುದ್ಧ ಮಾಡಿ ಗಾಂಧಾರಿಯನ್ನ ಕರೆದುಕೊಂಡು ಬಾ ಎಂದು ಆಜ್ಞೆ ಕೊಡ್ತಾಳೆ. ಆದರೆ ಭೀಷ್ಮರು ಇದರ ಒಪ್ಪು ತಪ್ಪುಗಳನ್ನ ವಿವರಿಸ್ತಾನೆ. ಆ ಮಾತನ್ನ ಕೇಳಿಸಿಕೊಳ್ಳದೆ ಹೊರಟು ಹೋಗ್ತಾಳೆ ಅಂಬಿಕೆ. ಅಷ್ಟರಲ್ಲೇ ಶುಭಲ ಮಹಾರಾಜ ಭಯದಿಂದ ವಿವಾಹವನ್ನ ಮಾಡಲು ಒಪ್ಪುತ್ತಾನೆ. ಈ ಕಾರಣದಿಂದ ಶಕುನಿಯ ಹಾಗೆ ಪ್ರಾರಂಭವಾಗುತ್ತೆ. ಪ್ರೀತಿಯ ತಂಗಿಯನ್ನ ಹುಟ್ಟು ಕುರುಡ ಧೃತರಾಷ್ಟ್ರನಿಗೆ ವಿವಾಹ ಮಾಡಿಸಿದೆನಲ್ಲ ಎಂದು. ಹೀಗೆ ಗಾಂಧಾರಿಗೆ ವಿವಾಹವಾಗಿ ಕಾಲಚಕ್ರ ಉರುಳುತ್ತಾ ಅವಳ ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಾರೆ. ಕೌರವ ಪಾಂಡವರ ಬಲಾಬಲ ಪರೀಕ್ಷೆಯನ್ನ ಮಾಡಿದ ದ್ರೋಣಾಚಾರ್ಯರು ಅದರಲ್ಲಿ ಕೌರವರು ಸೋತು ಸುಣ್ಣವಾಗ್ತಾರೆ. ವಿರೋಧಿಗಳು ನಮಗಿಂತ ಬಲಾಢ್ಯರು ಎಂದರೆ ಯಾರು ತಾನೇ ಸಹಿಸೋದಕ್ಕೆ ಸಾಧ್ಯ? ಅಲ್ಲಿ ದುರ್ಯೋಧನನಿಗೂ ಅದೇ ಆಗಿದ್ದು. ಅರಮನೆಯ ಆಸ್ಥಾನಕ್ಕೆ ಬಂದರೂ ಯಾರು ಪಟ್ಟಕ್ಕೆ ಏರಬೇಕೆಂಬ ಮಾತುಕತೆ ಚರ್ಚೆ ಆಗತ್ತೆ. ಎಲ್ಲರ ಒಲವು ಇದ್ದದ್ದು ಸುಯೋಧನನ ಕಡೆ. ಅದನ್ನ ಒಪ್ಪದ ಪಾಂಡವರು ಅಲ್ಲಿ ಜಗಳದ ಮಾತುಕತೆಗಳಾಗ್ತವೆ. ಭೀಮನು ಸುಯೋಧನನಿಗೆ, ನೀನು ವಿಧವೆಯ ಮಗ, ನಿಮ್ಮ ತಾಯಿಗೆ ಮೊದಲು ವಿವಾಹವಾಗಿ ನಂತರ ನಿಮ್ಮ ಕುರುಡು ಅಪ್ಪನಿಗೆ ಮದುವೆ ಮಾಡಿದರು ಎನ್ನುತ್ತಾನೆ. ಎಲ್ಲರೆದರೂ ಈ ಮಾತನ್ನ ಹೇಳಿದ್ದು ಕೌರವರಿಗೆ ತಾಳಲಾರದ ದುಃಖ ಮತ್ತು ಅವಮಾನವಾಗತ್ತೆ. ಶುಭಲ ನಮಗೆ ಮೋಸ ಮಾಡಿದ ಎಂದು. ಅಷ್ಟರಲ್ಲೇ ಗಾಂಧಾರಿಗೆ ಶುಭಲ ಮತ್ತು ಶಕುನಿ ಸಹೋದರರು ಮೊಮ್ಮಗನು ಇಡೀ ಸಾಮ್ರಾಜ್ಯಕ್ಕೆ ಅರಸನಾಗ್ತಾನೆ ಎಂಬ ಖುಷಿಯಲ್ಲಿದ್ದರು. ಅವನನ್ನ ಹಾರೈಸಲು ಹಸ್ತಿನಾಪುರದ ಕಡೆ ಕುಟುಂಬ ಸಮೇತರಾಗಿ ಪ್ರಯಾಣ ಬೆಳೆಸಿದ್ರು. ಇಲ್ಲಿ ನಡೆದ ಯಾವ ವಿಚಾರವೂ ಅವರಿಗೆ ತಿಳಿದಿರಲಿಲ್ಲ. ಕೂಡಲೇ ಹಸ್ತಿನಾಪುರಕ್ಕೆ ಬಂದು ತಲುಪಿದ್ರು. ಅವರನ್ನ ಹಿಡಿದು ನೆಲಮಾಳಿಗೆಯಲ್ಲಿ ಕೂಡಿ ಹಾಕಿದ್ರು. ಆ ನೆಲಮಾಳಿಗೆಯಲ್ಲಿ ಕೊಳೆತ ಇಲಿ, ಹಾವು, ಚೇಳುಗಳು, ಗಾಳಿ ಬರಲು ಕೇವಲ ಒಂದೇ ಕೈ ಹೋಗುವಷ್ಟು ಸಣ್ಣ ಕಿಟಕಿ. ಅಲ್ಲಿ ಅವರಿಗೆ ಕೊಡುತ್ತಿದ್ದ ಊಟ 100 ಅಗಳು ಅನ್ನ.
ಒಂದು ಕುಡಿಕೆ ನೀರು. ಇದನ್ನ ಅರಿತ ಶುಭರ ರಾಜ, ನಮ್ಮ ಇಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ಉಳಿದುಕೊಂಡು ಆ ಕೌರವರ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಎಂದು ಹೇಳ್ತಾನೆ. ಅವರಿಗೆ ಇಷ್ಟು ಊಟವನ್ನು ಕೊಟ್ಟು ಬದುಕಿಸಬೇಕು ಎನ್ನುತ್ತಾನೆ. ಇದಕ್ಕೆ ಎಲ್ಲರೂ ಒಪ್ತಾರೆ. ಆದರೆ ಯಾರು ಬದುಕಬೇಕೆಂದು ಅಲ್ಲಿ ಒಂದು ಪರೀಕ್ಷೆಯನ್ನು ಇಡ್ತಾನೆ. ಒಂದು ದೊಡ್ಡ ಮೂಳೆಯನ್ನ ತೆಗೆದುಕೊಂಡು ಒಂದು ಸೂಜಿ ಗಾತ್ರದ ತೂತನ್ನ ಸೇರಿಸಿ ಈ ಮೂಳೆಯನ್ನ ಈ ಕಡೆಯಿಂದ ಆ ಕಡೆ ತಳ್ಳಬೇಕು. ಇದು ಯಾರ ಕೈಯಲ್ಲಿ ಸಾಧ್ಯವಾಗುತ್ತದೋ ಅವರು ಬದುಕಲಿ ಎನ್ನುತ್ತಾನೆ. ಇದನ್ನ ಯಾರು ಮಾಡಲು ಸಾಧ್ಯವಾಗಲಿಲ್ಲ. ಅಲ್ಲೇ ಇದ್ದ ಶಕುನಿ ಮಾತ್ರ ನಾನು ಮಾಡುತ್ತೇನೆ ಎಂದು ಮುಂದೆ ಬರ್ತಾನೆ. ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಕುಟಿಲ ಬುದ್ಧಿಯ ಮಾಂತ್ರಿಕ ಮಿಂಚಿನ ವೇಗದಷ್ಟು ಬೇಗ ಉಪಾಯವನ್ನು ಮಾಡುವ ಶಕುನಿಯು ಆ ಮೂಳೆಯನ್ನ ತೆಗೆದುಕೊಂಡು ಪುಡಿ ಮಾಡಿ ಅನ್ನವನ್ನ ಸೇರಿಸಿ ಇರುವೆಯ ಗುಂಪಿಗೆ ಹಾಕ್ತಾನೆ. ಆ ಇರುವೆಯ ಹಾದಿಯನ್ನ ಈ ತೂತಿನ ಒಳಕ್ಕೆ ಬಿಡ್ತಾನೆ. ಎಲ್ಲವೂ ಆ ತೂತಿನ ಮೂಲಕ ಮೂಳೆಯನ್ನ ಎತ್ತಿಕೊಂಡು ಹೊರ ಹೋಗ್ತಾವೆ. ಇದನ್ನು ಕಂಡ ಅಪ್ಪನಿಗೆ ಇವನೇ ನಮ್ಮ ಸೇಡನ್ನ ತೀರಿಸಿಕೊಳ್ಳಲು ಸರಿಯಾದವನು ಎನ್ನುತ್ತಾನೆ. ಅಪ್ಪ, ನಾವು ಹೇಗೆ ನರಳಿ ನರಳಿ ಸಾಯುತ್ತೇವೋ, ನಮ್ಮವರ ಹೆಣದ ಮುಂದೆ ನಾವೇ ಕುಳಿತು ಆ ವಾಸನೆಯಿಂದ ದಿನ ಕಳೆಯುತ್ತಿದ್ದೇವೋ, ಕೌರವರ ಸಾವು ಇದಕ್ಕಿಂತ ಘೋರವಾಗಿರುತ್ತದೆ. ಇಡೀ ಸಾಮ್ರಾಜ್ಯ ರಕ್ತಸಿಕ್ತವಾಗುತ್ತದೆ. ಅಣ್ಣ, ತಮ್ಮ, ತಾತ, ಮಕ್ಕಳು ಎಲ್ಲರೂ ಅವರವರ ಕಣ್ಣ ಮುಂದೆ ನರಳಿ ನರಳಿ ಸಾಯಬೇಕು. ಆ ಘೋರ ದೃಶ್ಯವನ್ನ ಧೃತರಾಷ್ಟ್ರ, ಕೌರವ, ಭೀಷ್ಮ ನೋಡಬೇಕು. ಒಂದು ಕ್ಷಣವೂ ನೆಮ್ಮದಿಯಿಂದ ಇರಬಾರದು ಎಂದು ಶಪಥ ಮಾಡ್ತಾನೆ ಶಕುನಿ. ಭಲೆ ಭಲೆ ಶಕುನಿ ಎಂದು ಎಲ್ಲರೂ ಊಟವನ್ನು ತ್ಯಜಿಸಿ ಅವನೊಬ್ಬನಿಗೆ ಕೊಡ್ತಾರೆ. ದಿನ ಕಳೆದಂತೆ ಎಲ್ಲರೂ ತನ್ನ ಕಣ್ಣ ಮುಂದೆ ಸಾಯ್ತಾರೆ. ಈ ಘೋರವನ್ನ ನೋಡಲಾಗದೆ ಶಕುನಿಯ ಒಂದೊಂದೇ ಉಸಿರಾಟದಲ್ಲೂ ಸೇಡು ಸೇಡು ಎಂದು ಪ್ರತಿಕ್ಷಣ ನನ್ನ ಈ ಜೀವ ಇರುವುದೇ ಮುಂದೆ ದ್ವೇಷವನ್ನ ಸಾಧಿಸಲು ಎಂದು ಕಾಯ ವಾಚ ತಪಸ್ಸನ್ನ ಮಾಡ್ತಾನೆ. ಕೊನೆಗೆ ತನ್ನ ತಂದೆ ಸಾಯುವ ವೇಳೆ, ಮಗನೇ ಶಕುನಿ, ನಾನು ಸತ್ತ ಮೇಲೆ ನನ್ನ ಮೂಳೆಯನ್ನು ತೆಗೆದುಕೊಂಡು ಪಗಡೆಯ ದಾಳವನ್ನಾಗಿ ಮಾಡಿಕೊ. ಆ ದಾಳವು ನೀನು ಯಾವ ಸಂಖ್ಯೆಯನ್ನ ಹೇಳಿ ದಾಳ ಉರುಳಿಸುತ್ತೀಯೋ ಅದೇ ಸಂಖ್ಯೆ ಬೀಳುತ್ತದೆ. ಅದರಲ್ಲಿ ನನ್ನ ಆತ್ಮ ನೆಲೆಸಿರುತ್ತದೆ. ಇದು ನಾನು ನಿನಗೆ ಕೊಡುತ್ತಿರುವ ವರ ಎಂದು ಹೇಳಿ ಸಾಯ್ತಾನೆ. ಒಂದು ದಿನ ಸುಯೋಧನ ಆ ನೆಲಮಾಳಿಗೆಗೆ ಬಂದು ಬಾಗಿಲು ತೆಗೆಸ್ತಾನೆ. ಅಲ್ಲಿ ಕೊಳೆತು ನಾರುತ್ತಿರುವ ದೇಹಗಳನ್ನು ನೋಡ್ತಾನೆ. ಆದರೆ ಅಲ್ಲಿ ಒಂದು ದೇಹ ಮಾತ್ರ ನರಳಾಡುತ್ತಿರುತ್ತದೆ. ಸುಯೋಧನನಿಗೆ ಆಶ್ಚರ್ಯವಾಗುತ್ತದೆ. ಎಲ್ಲರೂ ಸತ್ತರೂ ಇವನು ಒಬ್ಬ ಮಾತ್ರ ಬದುಕಿದ್ದಾನೆ. ಸತ್ತ ಹೆಣಗಳ ವಾಸನೆಗಳ ಮಧ್ಯೆ ಹೇಗೆ ಜೀವಿಸಿದ ಎಂದು ನಿಧಾನವಾಗಿ ಶಕುನಿಯ ಕಡೆ ಬರ್ತಾನೆ. ಎಚ್ಚರವಾದ ಶಕುನಿ ಮನಸ್ಸಿನಲ್ಲಿ, ಹೇ ದುರ್ಯೋಧನ, ನೀನು ಇವತ್ತು ತೆಗೆದ ಬಾಗಿಲು ನೆಲಮಾಳಿಗೆಯ ಬಾಗಿಲಲ್ಲ, ತೆಗೆದಿದ್ದು ನಿನ್ನ ಕೌರವರ ಯಮಪುರಿಯ ಬಾಗಿಲು. ಇಂದಿನಿಂದ ನಿನ್ನ ವಂಶ ನಿರ್ವಂಶವಾಗುತ್ತದೆ ಎಂದು ತನ್ನಲ್ಲೇ ಹೇಳಿಕೊಳ್ತಾನೆ. ದುರ್ಯೋಧನ ಅವನೊಬ್ಬನನ್ನ ಬಿಟ್ಟು ಬಿಡಿ, ಗಾಂಧಾರ ರಾಜ್ಯವನ್ನ ಆಳ್ವಿಕೆ ನಡೆಸಲಿ ಎನ್ನುತ್ತಾನೆ. ಆದರೆ ಅವನ ಎದೆಯಲ್ಲಿ ತುಂಬಿದ್ದ ದ್ವೇಷದ ಜ್ವಾಲೆ ಆರಿರಲಿಲ್ಲ. ಆದರೆ ಶಕುನಿ ಅಲ್ಲೇ ಉಳಿದುಕೊಳ್ಳಲು ತಂತ್ರಗಾರಿಕೆಯನ್ನ ಉಪಯೋಗಿಸ್ತಾನೆ. ದುರ್ಯೋಧನ, ನಾನು ಇರುವಷ್ಟು ದಿನ ನನ್ನ ತಂಗಿಯನ್ನ ನೋಡಿಕೊಂಡು ಇಲ್ಲೇ ಕಾಲ ಕಳೆಯುವುದಕ್ಕೆ ಬಿಡು, ಆಮೇಲೆ ನಾನು ನನ್ನ ರಾಜ್ಯಕ್ಕೆ ಹೋಗುತ್ತೇನೆ ಎನ್ನುತ್ತಾನೆ. ಅದಕ್ಕೆ ಒಪ್ಪಿದ ದುರ್ಯೋಧನ ಆಯಿತು ಎಂದು ಹೊರಡ್ತಾನೆ. ಮತ್ತೆ ಸಾಮ್ರಾಜ್ಯದ ಪಟ್ಟದ ವಿಚಾರ ಬರುತ್ತೆ. ಆಗ ಶಕುನಿ ಧೃತರಾಷ್ಟ್ರನ ಬಳಿ ಹೋಗಿ, ನೀವು ಬದುಕಿದ್ದಾಗ ಕಣ್ಣಿಲ್ಲದ ಕುರುಡ ಎಂದು ರಾಜನ ಪಟ್ಟ ಕಿತ್ತುಕೊಂಡ್ರು. ಅದಲ್ಲದೆ ನಿಮಗೆ 100 ಜನ ಮಕ್ಕಳು, ಕೇವಲ 5 ಜನ ಪಾಂಡವರ ಎದುರು ಮಂಡಿ ಉರಿ ಕುಳಿತುಕೊಳ್ಳಬೇಕೆ? ಇಂತಹ ಅವಮಾನವನ್ನ ಕೌರವರು ಹೇಗೆ ತಾನೇ ಸಹಿಸಿಕೊಳ್ತಾರೆ ಎಂದು ಅವನಿಗೆ ತಲೆ ಕೆಡ್ತಾನೆ. ಕೊನೆಗೆ ಮನವೊಲಿಸಲು ಯಶಸ್ವಿಯಾಗ್ತಾನೆ. ಇದನ್ನ ನುಡಿದ ಕೌರವರು ಶಕುನಿ ಬುದ್ಧಿವಂತಿಕೆಯನ್ನು ಒಪ್ಪುತ್ತಾರೆ. ಶಕುನಿ ಇಲ್ಲದೆ ರಾಜ್ಯದಲ್ಲಿ ಏನೂ ನಡೆಯುವುದಿಲ್ಲ ಎನ್ನುವ ಮಟ್ಟಕ್ಕೆ ಅವನನ್ನ ಬಿಂಬಿಸಿಕೊಳ್ತಾನೆ. ದುರ್ಯೋಧನನ ಬೆನ್ನಿಗೆ ಮೇಣದಂತೆ ಅಂಟಿಕೊಳ್ತಾನೆ. ಹೆಜ್ಜೆ ಹೆಜ್ಜೆಗೂ ಕುಟಿಲ ತಂತ್ರಗಳನ್ನು ಹುಡುತ್ತಾನೆ. ಇದಕ್ಕೆ ಕಾರಣ ಕೌರವರನ್ನ ಮಣಿಸೋಕೆ ಪಾಂಡವರಿಂದ ಮಾತ್ರ ಸಾಧ್ಯ. ಇನ್ನು ಈ ಭೂಮಂಡಲದಲ್ಲಿ ಕೌರವರನ್ನ ಸೋಲಿಸುವಂತಹ ವೀರರು ಯಾರೂ ಇಲ್ಲ ಎಂದು ಅವನಿಗೆ ತಿಳಿದಿತ್ತು. ಈ ಕಾರಣದಿಂದ ಅವರಿಗೆ ರಾಜ್ಯವನ್ನ ಸಿಗದ ಹಾಗೆ ಮಾಡಿದ್ರೆ ಯುದ್ಧ ಮಾಡ್ತಾರೆ. ಅವರ ಕಡೆ ಇರುವವನು ಶ್ರೀಕೃಷ್ಣ, ವಿಷ್ಣುವಿನ ಅವತಾರಿ, ಎಲ್ಲರನ್ನೂ ಬಲಿ ತೆಗೆದುಕೊಳ್ತಾನೆ ಎಂದು ಗೊತ್ತಿತ್ತು ಶಕುನಿಗೆ. ದುರ್ಯೋಧನನ ಕೈಬಲ, ತೋಳ್ಬಲ, ಯುದ್ಧ, ಸಾವು ಇಲ್ಲದೆ ನಿಂಗೆ ಇಡೀ ರಾಜ್ಯವನ್ನೇ ಗೆದ್ದುಕೊಡ್ತೇನೆ ಎಂದ. ಕುತಂತ್ರಿ ಶಕುನಿ ಶ್ರೀಕೃಷ್ಣ ಇಲ್ಲದ ಸಮಯ ನೋಡಿ ಧರ್ಮರಾಯನನ್ನ ಪಗಡೆ ಆಟಕ್ಕೆ ಕರೀತಾನೆ. ಶ್ರೀಕೃಷ್ಣ ಇದ್ದರೆ ನನ್ನ ಕುತಂತ್ರಕ್ಕೆ ದಾರಿ ಇಲ್ಲ ಅಂತ ತಿಳಿದಿದ್ದ ಶಕುನಿ ಎಲ್ಲವನ್ನೂ ಅವನಿಲ್ಲದ ಸಮಯವನ್ನೇ ನೋಡಿ ಮಾಡ್ತಿದ್ದ. ಈಗಲೂ ಅದೇ ಕೆಲಸ ಮಾಡಿ ಕುತಂತ್ರದಿಂದ ಕರೆಸಿಕೊಂಡಿದ್ದ. ಮೊದಮೊದಲು ಎಲ್ಲ ಆಟದಲ್ಲಿ ಸೋತ ಶಕುನಿ ಧರ್ಮಜನಿಗೆ ಖುಷಿಯಿಂದ ವಿಶ್ವಾಸವನ್ನು ಬೆಳೆಸಿದ್ದ. ಹೀಗೆ ಆಡಿದ್ರೆ ಎಲ್ಲವೂ ನಮ್ಮದೇ ಆಗುತ್ತೆ ಎಂದು ಆಸೆಗೆ ಬಿದ್ದ ಧರ್ಮಜ ಪಗಡೆ ಆಟ ಶುರು ಮಾಡ್ದ. ಅಲ್ಲಿಂದ ಶುರುವಾಯಿತು ಶಕುನಿಯ ನಿಜವಾದ ಆಟ. ಒಮ್ಮೆ ದಾಳವನ್ನ ಎದೆಗೆ ಒತ್ತಿ ತಂದೆಯನ್ನ ನೆನೆಸಿದಾಗ ತಂದೆಯ ಆತ್ಮ ಅದರಲ್ಲಿ ಸೇರಿತ್ತು. ಅಲ್ಲಿಯವರೆಗೆ ಶಕುನಿಯಾಗಿದ್ದ ಅವನು ಅಕ್ಷರಶಃ ಆತ್ಮವನ್ನು ಆಡಿಸುವ ಮಾಂತ್ರಿಕನಾದ. ಧರ್ಮಜ ಕಟ್ಟಿದ್ದ ಒಂದಕ್ಕೆ 4 ಬಾಜಿ ಕಟ್ಟಲು ಶುರು ಮಾಡಿದ.
ಒಂದು ಊರಿಗೆ 10, 10ಕ್ಕೆ 100 ಹೀಗೆ ಗೆಲ್ಲುತ್ತಾ ಕೊನೆಗೆ ಧರ್ಮಜನು ತನ್ನ 5 ಸಹೋದರರನ್ನು ಜೂಜಿಗೆ ಕಟ್ಟಿ ಸೋಲ್ತಾನೆ. ನಾನು ಗೆದ್ದೆ ಅನ್ನೋ ಶಬ್ದ, ದಾಳಗಳ ಶಬ್ದ, ಮಾತು ಮಾತಿಗೂ ಸೋತ ಎಂಬ ಶಬ್ದ ಪಾಂಡವರ ಕೋಪ ನೆತ್ತಿಗೆ ಏರುತ್ತಿತ್ತು. ಕೊನೆಗೆ ಎಲ್ಲವನ್ನು ಕಳೆದುಕೊಂಡ ಧರ್ಮಜನು ತಲೆ ತಗ್ಗಿಸುವಂತಾಯಿತು. ಇಲ್ಲಿಗೂ ಬಿಡದ ಶಕುನಿ ಪಾಂಡವರನ್ನ ಇನ್ನೂ ಕೆರಳಿಸುವ ಉದ್ದೇಶದಿಂದ, ನೋಡು ಧರ್ಮಜ, ಈಗ ಸೋತ ಎಲ್ಲವನ್ನೂ ನಿನಗೆ ಮರಳಿಸುತ್ತೇನೆ. ನೀನು ಒಂದನ್ನ ಜೂಜಿಗೆ ಕಟ್ಟಿದರೆ ಸಾಕು, ಇಡೀ ಹಸ್ತಿನಾಪುರದ ಸಾಮ್ರಾಜ್ಯದ ಜೊತೆಗೆ ನಿನ್ನ ತಮ್ಮಂದಿರನ್ನು ಬಿಡುಗಡೆ ಮಾಡುತ್ತೇನೆ ಎಂದ. ಆಗ ಧರ್ಮಜ ಹೇಳ್ತಾರೆ, ಇನ್ನೂ ನನ್ನ ಹತ್ತಿರ ಏನಿದೆ ಎಂದಾಗ, ಪಾಂಚಾಲಿಯನ್ನ ಕಟ್ಟು, ಗೆದ್ದರೆ ಎಲ್ಲವನ್ನೂ ನೀನೇ ತೆಗೆದುಕೋ ಎಂದ. ಜೂಜಿನ ಮದ ಹತ್ತಿದವನಿಗೆ ಹೆಂಡತಿ ಮಕ್ಕಳು ಯಾರೂ ಬೇಕಾಗಿಲ್ಲ. ತನ್ನನ್ನೇ ತಾನು ಮರೆತು ಸಹೋದರರು ಕಿರುಚಾಡಿ ಕೂಗಾಡಿದರು, ಅಣ್ಣ ಇಲ್ಲಿ ಮೋಸ ನಡೆಯುತ್ತಿದೆ, ಕುತಂತ್ರಿ ಶಕುನಿ ಮೋಸ ಮಾಡುತ್ತಿದ್ದಾನೆ, ಅವನ ಮಾತು ಕೇಳಬೇಡ ಎಂದರು. ಅದಕ್ಕೆ ಧರ್ಮಜ ಕಿವಿಗೊಡಲಿಲ್ಲ. ಈ ಶಕುನಿಯ ಮೋಸದ ಪಗಡೆ ಆಟದ ಬಗ್ಗೆ ಅಲ್ಲೇ ಇದ್ದ ವಿದುರನು ಧೃತರಾಷ್ಟ್ರನಿಗೆ ನ್ಯಾಯ ಅನ್ಯಾಯದ ಪಾಠ ಹೇಳಿ ಮನವೊಲಿಸಲು ಪ್ರಯತ್ನ ಮಾಡುತ್ತಿದ್ದ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ಶಕುನಿ, ವಿದುರ ನನಗೆ ಪದೇ ಪದೇ ಮುಳ್ಳಾಗುತ್ತಿದ್ದಾನೆ, ಇವನನ್ನ ಏನಾದರೂ ಮಾಡಿ ದೂರ ಮಾಡಬೇಕೆಂದುಕೊಂಡ. ಕೊನೆಗೆ ಪಾಂಚಾಲಿಯನ್ನ ಸಹ ಸೋತ ಧರ್ಮಜನಿಗೆ ಅವನ ಮೋಸದ ಅರ್ಥವಾಯಿತು. ಇನ್ನು ಗೆದ್ದ ಮೇಲೆ ಕೊಡಲು ಅವನು ಕೌರವ. ಸಭಾಂಗಣವೇ ಕುಣಿದು ಕುಪ್ಪಳಿಸಿತು. ಅಳಿಯ ಅಳಿಯ ಎಂದು ಪ್ರೀತಿಯ ಮಾತುಗಳಿಂದ ಅಪ್ಪಿಕೊಂಡ. ಇವನ ಕುತಂತ್ರ ಸುಯೋಧನನಿಗೆ ಅರ್ಥವಾಗಲೇ ಇಲ್ಲ. ಸುಯೋಧನ, ನೋಡು, ನಿನ್ನ ನೋಡಿ ಅಪಹಾಸ್ಯ ಮಾಡಿಕೊಂಡು ನಕ್ಕ ಪಾಂಚಾಲಿ ನಿನ್ನವಳೇ, ನಾನು ಗೆದ್ದುಕೊಟ್ಟಿದ್ದೇನೆ, ಏನು ಬೇಕಾದರೂ ಮಾಡು ಎಂದ. ದುರ್ಯೋಧನನಿಗೆ ಬಹಳ ಹತ್ತಿರನಾದ ಶಕುನಿ. ಹೀಗೆ ಸುಯೋಧನನ ಜೊತೆಗೆ ಇದ್ದು ಅವರ ಮೇಲಿನ ದ್ವೇಷಕ್ಕೆ ತುಪ್ಪ ಸುರಿಯುತ್ತಿದ್ದ ಶಕುನಿಯ ಈ ಕುತಂತ್ರದ ಕೆಲಸವು ಸುಲಭದ ಮಾತಲ್ಲ. ವೀರರು ಪರಾಕ್ರಮಿಗಳು ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ತಂದು ಪ್ರಾಣ ತೆಗೆಯುವ ಹಂತಕ್ಕೆ ತಂದುಕೊಂಡು ಹೋಗುವುದು ಒಂದು ಭಯಾನಕ ಕೆಲಸ. ಸ್ವಲ್ಪ ಯಾಮಾರಿದ್ರೂ ಅಲ್ಲೇ ಅವನ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತು. ದುರ್ಯೋಧನನಿಗೆ ಅರಗಿನ ಮನೆಯ ಉಪಾಯವನ್ನ ಕೊಡ್ತಾನೆ. ಅಂದರೆ ಅರಮನೆಯನ್ನ ಸಂಪೂರ್ಣವಾಗಿ ಮೇಣದಿಂದ ಮಾಡಿಸಿ ಮಲಗಿರುವ ಹೊತ್ತಿನಲ್ಲಿ ಅರಮನೆಗೆ ಬೆಂಕಿ ಹಚ್ಚಿದ್ರೆ ಅವರು ಸುಟ್ಟು ಭಸ್ಮವಾಗ್ತಾರೆ ಎನ್ನುತ್ತಾನೆ. ಅದು ಅರಗಿನ ಮನೆ ಎಂದು ಭೀಮನಿಗೆ ತಿಳಿದಾಗ ಎಲ್ಲರನ್ನೂ ತನ್ನ ಹೆಗಲ ಮೇಲೆ ಎತ್ತಿಕೊಂಡು ಹೊರಗೆ ಬರ್ತಾನೆ. ಈ ವಿಷಯವನ್ನ ವಿದುರ ಭೀಮನಿಗೆ ತಿಳಿಸ್ತಾನೆ. ವಿದುರನಿಂದ ಎಲ್ಲರ ಪ್ರಾಣ ಉಳಿಯುತ್ತೆ. ಇಲ್ಲಿ ಅದು ಅರಗಿನ ಮನೆ ಎಂದು ವಿದುರನಿಗೆ 3ನೇ ವ್ಯಕ್ತಿಯಿಂದ ವಿಷಯ ಮುಟ್ಟಿಸಿದ್ದೇ ಈ ಶಕುನಿ. ಅವರೆಲ್ಲರೂ ಸತ್ತು ಹೋದರೆ ಕೌರವರ ನಿರ್ನಾಮದ ಕಥೆಯೇನು ಎಂದು ಅವನೇ 3ನೇ ವ್ಯಕ್ತಿಯಿಂದ ವಿದುರನಿಗೆ ತಿಳಿಸಿ ಅವನಿಂದ ಭೀಮನಿಗೆ ತಿಳಿಸ್ತಾನೆ. ವನವಾಸ ಮುಗಿಸಿ ಬಂದ ಪಾಂಡವರು ಶ್ರೀಕೃಷ್ಣನನ್ನ ಸಂಧಾನಕ್ಕೆ ಕಳಿಸ್ತಾರೆ. ಅಲ್ಲಿ ಇದ್ದ ಶಕುನಿ ದುರ್ಯೋಧನನಿಗೆ ಸಂಧಾನಕ್ಕೆ ಬಂದರೆ ಅವನಿಗೆ ಏನೂ ಕೊಡೋದಿಲ್ಲ, ಯುದ್ಧವೇ ನಿರ್ಣಾಯ ಹಂತ ಎಂದು ಹೇಳಿ ಕಳುಹಿಸು. 5 ಜನ ಪಾಂಡವರು ನಮ್ಮ ದೊಡ್ಡ ಸೈನ್ಯಕ್ಕೆ ಸರಿಸಾಟಿಯೇ ಇಲ್ಲ. ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಅಂತಹ ಪರಾಕ್ರಮಿಗಳು ಇರಬೇಕಾದ್ರೆ ಅವರು ನಿನಗೆ ಯಾವ ಲೆಕ್ಕ ಎಂದು ಧೈರ್ಯ ತುಂಬಿ ಸಂಧಾನದ ಸಭೆಗೆ ಕಳಿಸ್ತಾನೆ. ಈ ಕುತಂತ್ರಿಯ ಮಾತು ಕೇಳಿ ಯುದ್ಧಕ್ಕೆ ನಾಂದಿ ಆಡ್ತಾನೆ ದುರ್ಯೋಧನ. ಈ ಕಡೆ ಕರ್ಣನ ಸಾರಥಿಯಾದ ಶಲ್ಯನನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡು ಕರ್ಣನ ಅಂತ್ಯಕ್ಕೆ ಕಾರಣವಾಗ್ತಾನೆ. ಶಕುನಿಗೆ ಮೊದಲೇ ತಿಳಿದಿತ್ತು, ಕರ್ಣನಿಗೆ ಒಳ್ಳೆ ಸಾರಥಿ ಇದ್ದರೆ ಅರ್ಜುನ, ಭೀಮ ಎಲ್ಲರೂ ಅವನಿಗೆ ತೃಣಕ್ಕೆ ಸಮ. ಆದ್ದರಿಂದ ಶಲ್ಯನನ್ನ ಬುಟ್ಟಿಗೆ ಹಾಕಿಕೊಂಡರೆ ಯುದ್ಧದ ಮಧ್ಯದಲ್ಲಿ ಬಿಟ್ಟು ಬರುತ್ತಾನೆ. ಆಗ ಅವನಿಗೆ ಯಾರೂ ಸಾರಥಿ ಇರೋದಿಲ್ಲ. ಆಗ ಕರ್ಣ ಸೋಲುತ್ತಾನೆ ಎಂದು ಶಕುನಿಗೆ ತಿಳಿದಿತ್ತು. ಆದರೆ ಶಕುನಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಸಿಗದೆ ಕದ್ದು ತಿರುಗಾಡುತ್ತಿರ್ತಾನೆ. ಅವನಿಗೆ ಗೊತ್ತಿತ್ತು, ನನ್ನನ್ನ ಪಾಂಡವರು ಹುಡುಕುತ್ತಿದ್ದಾರೆ, ಸಿಕ್ಕರೆ ಈ ಕೌರವರ ಮಾರಣ ಹೋಮವನ್ನ ಕಣ್ತುಂಬಿಕೊಳ್ಳಲು ಆಗುವುದಿಲ್ಲ, ಅವರಿಗೆ ಸಿಕ್ಕ ತಕ್ಷಣ ನನ್ನ ಸಾವು ಎಂದು. ಕೊನೆಗೆ ಯುದ್ಧದ 18ನೇ ದಿನ ಸಹದೇವನ ಕಣ್ಣಿಗೆ ಈ ಶಕುನಿ ಬೀಳ್ತಾನೆ. ಅಲ್ಲಿಂದ ಕಾಲ್ಕಿತ್ತ ಶಕುನಿಯನ್ನ ಅಟ್ಟಾಡಿಸಿಕೊಂಡು ಅವನ ಮೇಲೆ ದಾಳಿ ಮಾಡ್ತಾನೆ. ಎಲೈ ಶಕುನಿ, ಇಲ್ಲಿ ನಿನ್ನ ಕುತಂತ್ರಗಳು ಏನೂ ನಡೆಯಲ್ಲ, ಇಲ್ಲಿ ತೋಳುಬಲ ಮಾತ್ರ ನಡೆಯುತ್ತದೆ ಎನ್ನುತ್ತಾನೆ ಸಹದೇವನ ದಾಳಿಗೆ ಶಕುನಿ ಸಂಪೂರ್ಣವಾಗಿ ರಕ್ತಸಿಕ್ತವಾಗಿರ್ತಾನೆ. ತನ್ನ ಬದುಕಿನ ಸಂಪೂರ್ಣ ಅಧ್ಯಾಯವನ್ನ ಸಹದೇವನಿಗೆ ತಿಳಿಸ್ತಾನೆ. ಅಷ್ಟರಲ್ಲಿ ಸಂಜೆ ಕವಿದು ಕತ್ತಲೆ ಆವರಿಸಿರುತ್ತೆ. ಶಕುನಿಯ ದೇಹಾಂತ್ಯವಾಗತ್ತೆ. ಇಂದಿಗೂ ಶಕುನಿಯು ಕೂಡ ಧೀಮಂತ ನಾಯಕನ ಸಾಲಿನಲ್ಲಿ ನಿಲ್ತಾನೆ. ಆದರೆ ಆತ ಆಯ್ದುಕೊಂಡ ಮಾರ್ಗ ಮಾತ್ರ ಅವನ ದಾರುಣ ಅಂತ್ಯಕ್ಕೆ ಕಾರಣವಾಯಿತು. ಶ್ರೀಕೃಷ್ಣನೇ ಹೇಳಿದಂತೆ ಶಕುನಿ ಇಲ್ಲದಿದ್ದರೆ ಮಹಾಭಾರತವೇ ಇರುತ್ತಿರಲಿಲ್ಲ, ಗೀತೆಯ ಸಾರವೂ ಇಲ್ಲ, ದ್ವಾಪರ ಯುಗಕ್ಕೆ ತಾರ್ಕಿಕ ಅಂತ್ಯವೇ ಇರುತ್ತಿರಲಿಲ್ಲ. ಶಕುನಿಯು ಕೂಡ ಅತಿ ಶ್ರೇಷ್ಠನು ಎನ್ನುತ್ತಾನೆ ಪರಮಾತ್ಮ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.